ನಮಸ್ಕಾರ. ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ. ಇವತ್ತಿನ ನಾನು ಟಾಪಿಕ್ ಆಯ್ಕೆ ಮಾಡ್ಕೊಂಡು ಬಂದಿರೋದು ಮಹಾಯಾನ ಪಂಥದಲ್ಲಿ ಬರ್ತಕ್ಕಂತಹ ಟೋಟಲ್ ಆಗಿ ಸ್ಥವಿರವಾದಿಯಲ್ಲಿ 12 ಮತ್ತು ಮಹಾಸಾಂಘಿಕರಲ್ಲಿ 7 ಏನ್ ಪಂಥಗಳಿರ್ತವೆ, ಅದರಲ್ಲಿ ಮುಖ್ಯವಾಗಿ 19 ಪಂಥಗಳಲ್ಲಿ ಮುಖ್ಯವಾಗಿ ಬಂದಂತಹ 4 ಪಂಥಗಳು, ಮಹಾಯಾನದಲ್ಲಿ ಗುರುತಿಸಿಕೊಂಡಂತಹ 4 ಪಂಥಗಳನ್ನ ನಾನಿಲ್ಲಿ ಚರ್ಚೆ ಮಾಡ್ತೀನಿ. ಮೊದಲೇ ನಾನು ನಿಮ್ಗೆ ಹೇಳಿದಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರರ್ಸ್ಗೆ ಯಾರ್ಯಾರು ತಯಾರಿ ನಡೆಸ್ತಾ ಇದ್ದೀರಿ ನೋಡಿ, ಈ ಕ್ಲಾಸನ್ನ ನಮ್ಮ ಕ್ಲಾಸನ್ನ ಡೆಮೋ ಕ್ಲಾಸ್ ಅಂತ ಆದ್ರೂ ತಿಳ್ಕೊಳ್ಳಿ, ಅಥವಾ ಈ ಮುಂಬರ್ತಕ್ಕಂತಹ ತರಗತಿಗಳ ಒಂದು ಪೂರ್ವಭಾವಿ ಕ್ಲಾಸ್ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಈ ರೀತಿ ಕ್ಲಾಸ್ಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರರ್ಗಳಿಗೆ ಅತ್ಯಂತ ತುಂಬಾ ಅವಶ್ಯಕವಾಗಿದ್ದಾವೆ. ಈ ರೀತಿ ಕ್ಲಾಸ್ಗಳು ನಿಮಗೆ ಯಾವುದೇ ಇಂಗ್ಲಿಷ್ ಭಾಷೆ ಆಗಲಿ, ಹಿಂದಿ ಭಾಷೆ ಎಲ್ಲಿ ನಡೆಸ್ತಕ್ಕಂಥ ಕ್ಲಾಸ್ಗಳಲ್ಲೂ ಕೂಡ ಇಷ್ಟೊಂದು ಮಾಹಿತಿ ಸಿಗಲ್ಲ, ಮತ್ತು ಯಾವ ಪುಸ್ತಕಗಳಲ್ಲೂ ಕೂಡ ಇಷ್ಟೊಂದು ಮಾಹಿತಿ ಇರಲ್ಲ. ನೀವು ಈ ಕ್ಲಾಸನ್ನ ನೋಡ್ಕೊಂಡು ಡೆಮೋ ಅಂತನಾದ್ರೂ ತಿಳ್ಕೊಳ್ಳಿ, ಅಥವಾ ಪೂರ್ವಭಾವಿ ಕ್ಲಾಸ್ ಅಂತನಾದ್ರೂ ತಿಳ್ಕೊಳ್ಳಿ. ನೋಡ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರರ್ಗೆ ಸಂಬಂಧಿಸಿದಂತಹ ತರಗತಿಗಳು, ಆನ್ಲೈನ್ ತರಗತಿಗಳು ಪ್ರಾರಂಭವಾಗುವುದವ. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಇಲ್ಲಿ ಕೊಟ್ಟಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಕುರಿತು ಮಾಹಿತಿಯನ್ನ ಪಡ್ಕೋಬಹುದು. ಓಕೆ, ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ ಮಹಾಯಾನ ಪಂಥದಲ್ಲಿ 3 ತಾತ್ವಿಕ ಶಾಲೆಗಳು, ಫಿಲಾಸಾಫಿಕಲ್ ಸ್ಕೂಲ್ಸ್ ಅಂತ ಹೇಳಿ ಕರಿತೀವಿ. ಆ ಫಿಲಾಸಾಫಿಕಲ್ ಸ್ಕೂಲ್ಗಳಲ್ಲಿ 2 ಹಂತಗಳನ್ನು ಮಾಡ್ಕೋತೀವಿ. ಇದು ಸ್ಪೆಷಲ್ ಆಗಿ ಮಹಾಯಾನ ಬೌದ್ಧದಲ್ಲಿ ಬರ್ತಕ್ಕಂಥದ್ದು. ಈ ಮಹಾಯಾನ ಬೌದ್ಧ ಧರ್ಮದಲ್ಲಿ 4 ತಾತ್ವಿಕ ಶಾಲೆಗಳಾಗಿ ವಿಂಗಡಿಸ್ತೀವಿ. ಆ 4 ತಾತ್ವಿಕ ಶಾಲೆಗಳನ್ನ ಮತ್ತೆ 2 ಹಂತಗಳಾಗಿ ವಿಂಗಡಿಸಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆ 2 ಹಂತಗಳಲ್ಲಿ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥವು ವೈಭಾಸಿಕ ಮತ್ತು ಸೌತಂತ್ರಿಕ ಅಂತ ಹೇಳಿ, ಇನ್ನು 2ನೇ ಹಂತದಲ್ಲಿ ಬರ್ತಕ್ಕಂಥವು ಮಾಧ್ಯಮಿಕ ಮತ್ತು ಯೋಗಚರ ಅಂತ ಹೇಳಿ ನಾವು ಕಾಣ್ತೀವಿ. ಈ 4 ಶಾಲೆಗಳ ಅಥವಾ 4 ಶಾಖೆಗಳ ಕುರಿತು ಬೌದ್ಧ ಧರ್ಮದ ಚಿಂತನಾ ಶಾಲೆಗಳಂತ ಹೇಳಿ ಕೆಲವೊಂದಿಷ್ಟು ಬ್ರಾಹ್ಮಣಿಕ ಗ್ರಂಥಗಳು ಅಥವಾ ತತ್ವಶಾಸ್ತ್ರ ಗ್ರಂಥಗಳು ಇದ್ರ ಬಗ್ಗೆ ಬೆಳಕು ಚೆಲ್ತಾವ. ಅವು ಯಾವ್ಯಾವ ಬೆಳಕು ಚೆಲ್ಲಿದವು ಅಂದ್ರೆ, ಒಂದು ಶಂಕರ ಭಾಷ್ಯ, ಶ್ಲೋಕವಾರ್ತಿಕ, ಸರ್ವದರ್ಶನ, ಇಂತಹ ಮುಂತಾದ ಗ್ರಂಥಗಳು ಈ 4 ಮುಖ್ಯವಾಗಿ ಈ 4 ಉಪಪಂಥಗಳ ಕುರಿತು ಅಥವಾ 4 ಫಿಲಾಸಾಫಿಕಲ್ ಸ್ಕೂಲ್ಗಳ ಬಗ್ಗೆ ಕುರಿತು ಏನ್ ಮಾಡ್ತಾವ, ಬೆಳಕು ಚೆಲ್ಲಿದ್ದನ್ನ ನಾವು ಕಾಣ್ತೀವಿ. ಓಕೆ, ಇಲ್ಲಿ ನೋಡಿ ಮುಂದುವರೆದು ಇದರಲ್ಲಿ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ವೈಭಾಸಿಕವನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಈ ವೈಭಾಸಿಕ ಬಂದ್ಬಿಟ್ಟು, ಈ ವೈಭಾಷಿಕರು ಅಂತ ಹೇಳಿ ಗುರುತಿಸಿಕೊಂಡವರು ಇವರು ಮುಖ್ಯವಾಗಿ ಕಾಶ್ಮೀರ ಮತ್ತು ಗಾಂಧಾರ ಪ್ರದೇಶದಲ್ಲಿ, ಎಲ್ಲಿ ವಾಯುವ್ಯ ಭಾರತ, ಕಾಶ್ಮೀರ ಮತ್ತು ಗಾಂಧಾರ ಯಾವ ಸೈಡ್ ಬರ್ತಾವ ಅಂದ್ರ ವಾಯುವ್ಯ ಭಾರತ. ಈ ಕಾಶ್ಮೀರ ಮತ್ತು ಗಾಂಧಾರ ಪ್ರದೇಶದಲ್ಲಿ ಸರ್ವಾಸ್ತಿವಾದಿನಿಗಳು ಕಾತ್ಯಾಯಿನಿ ಪುತ್ರನ ಗ್ರಂಥವಾದಂತಹ ಜ್ಞಾನ ಪ್ರಸ್ಥಾನ ಸೂತ್ರವನ್ನ ಒಪ್ಕೊಂಡಿರ್ತಾರ. ಅದನ್ನೇ ತಮ್ಮ ತಳಹದಿಯಾಗಿ ಈ ವೈಭಾಷಿಕರು ಒಪ್ಕೊಂಡಿರ್ತಾರ. ಹಾಗಾಗಿ ಇವರನ್ನ ಏನಂತ ಕರೀತಾರಂದ್ರ, ಅದರಿಂದ ಬಂದಂತಹ ಅಭಿಪ್ರಾಯಗಳನ್ನ ವೈಭಾಷಾ ಎಂದು ಕರೆದಿದ್ದರಿಂದ ಇದನ್ನೇ ಒಪ್ಕೊಂಡಂತಹ ಈ ಜ್ಞಾನ ಪ್ರಸ್ಥಾನ ಸೂತ್ರವನ್ನೇ ಯಾರು ಬರೆದಿದ್ದು, ಕಾತ್ಯಾಯನಿ ಪುತ್ರ ಬರೆದಂತಹ ಜ್ಞಾನ ಪ್ರಸ್ಥಾನ ಸೂತ್ರವನ್ನೇ ಒಪ್ಕೊಂಡಿದ್ರಿಂದ ಇವರನ್ನ ವೈಭಾಷಿಕರು ಅಂತ ಕರೀತಿದ್ರು. ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊತಿದ್ರು. ಆ ಅಭಿಪ್ರಾಯಗಳಿಗೆ ಏನ್ ಹೆಸರಿತ್ತು, ವೈಭಾಷೆ ಅಂತ ಹೆಸರಿತ್ತು. ಹಾಗಾಗಿ ಅವರನ್ನ ಅಭಿಪ್ರಾಯ ಹಂಚ್ಕೊಂಡಂತಹ ಒಂದು ಗುಂಪನ್ನ ಏನಂತ ಕರೆದ್ರು ಅಂದ್ರ ವೈಭಾಷಿಕರು ಅಂತ ಹೇಳಿ ಕರೆದಿದ್ರು. ಈ ಗ್ರಂಥವೇ ಇವರ ಮೂಲ ಗ್ರಂಥ. ಯಾವ ಗ್ರಂಥ? ಜ್ಞಾನ ಪ್ರಸ್ಥಾನ ಸೂತ್ರ. ಬರೆದವರು ಕಾತ್ಯಾಯನಿ ಪುತ್ರ. ಯಾವ ಗ್ರಂಥ? ಜ್ಞಾನ ಪ್ರಸ್ಥಾನ ಸೂತ್ರ. ಈ ಗ್ರಂಥನೇ ವೈಭಾಷಿಕರ ಮೂಲ ಗ್ರಂಥ ಅಂತ ಹೇಳಿ ಪ್ರಾಮಾಣಿಕ ಸೂತ್ರಗಳಿಂದ ರಚಿಸಲ್ಪಟ್ಟಂತಹ ಈ ಗ್ರಂಥ, ಈ ವೈಭಾಷಿಕರನ್ನು ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಸಂಗ್ರಹಿಸಲಾಯಿತು. ಏನಿದ್ದು ಅಲ್ಲ ಅವರು ಅಭಿಪ್ರಾಯಗಳು, ಆ ಅಭಿಪ್ರಾಯಗಳನ್ನ ಎಷ್ಟರಲ್ಲಿ? ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಸಂಗ್ರಹ ಮಾಡಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇಲ್ಲಿ ಇವುಗಳನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಗುರುತಿಸ್ತಾರಂದ್ರ ಅಶ್ವಘೋಷ ಗುರುತಿಸ್ತಾನ. ಅಶ್ವಘೋಷ ತನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಏನ್ ಮಾಡ್ತಾನಂದ್ರ ಇದ್ರ ಬಗ್ಗೆ ಮೊದಲ ಉಲ್ಲೇಖವನ್ನು ಮಾಡಿದ್ದನ್ನ ನಾವು ಕಾಣ್ತೀವಿ. ಇವುಗಳನ್ನ 383 ಕ್ರಿಸ್ತ ಶಕ 383 ಮತ್ತು 84ರ ಕಾಲಘಟ್ಟದಲ್ಲಿ ಚೀನಿ ಭಾಷೆಗೆ ಏನ್ ಮಾಡ್ತಾರಂದ್ರ ಅನುವಾದಿಸಿದ್ದನ್ನ ಕಾಣ್ತೀವಿ. ಈ ವೈಭಾಷೆಗಳನ್ನ ಅಥವಾ ಈ ವೈಭಾಷೆಗಳಂದ್ರ ಅಭಿಪ್ರಾಯಗಳ ಮೂಲಕ ಬಂದಂತಹ ಏನು ಸಾಹಿತ್ಯಿಕ ರೂಪ ಐತ್ಯಾ, ಈ ವೈಭಾಷೆಗಳನ್ನ ಏನ್ ಮಾಡ್ತೀವಿ ಅಂದ್ರ ನಾವು ಮತ್ತೆ 2 ಆವೃತ್ತಿಗಳಾಗಿ ವಿಂಗಡಣೆ ಮಾಡ್ತೀವಿ. ಆ 2 ಆವೃತ್ತಿಗಳು ಯಾವಂದ್ರ, ಮೊದಲನೇ ಆವೃತ್ತಿ ಕಾಶ್ಮೀರ ಅವತರಣಿಕೆ ಆದ್ರೆ 2ನೇ ಆವೃತ್ತಿ ಗಾಂಧಾರ ಅವತರಣಿಕೆ.
ಈ ಕಾಶ್ಮೀರ ಅವತಾರಣಿಕೆ ಎಷ್ಟು ದೊಡ್ಡದಿತ್ತಂದ್ರೆ ಸುಮಾರು 200 ಭಾಗಗಳನ್ನ ಹೊಂದಿತ್ತು. ಅಂದ್ರ 200 ಪಾರ್ಟ್ಸ್ ಅನ್ನ ಹೊಂದಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಎರಡನೇದಾದಂತದ್ದು ಗಾಂಧಾರ ಅವತಾರಣಿಕೆ ಏನಿದೆ ನೋಡಿ, ಇದು ಅತಿ ಚಿಕ್ಕದು. ಅಂದ್ರೆ 14 ಭಾಗಗಳನ್ನ ಹೊಂದಿದ್ದನ್ನ ನಾವಿಲ್ಲಿ ಕಾಣಬಹುದು. ಈ ವೈಭಾಷಿಕರು ಮುಖ್ಯವಾಗಿ ಕಾಶ್ಮೀರವನ್ನ ತಮ್ಮ ಅಧ್ಯಯನ ಕೇಂದ್ರವಾಗಿ ಮಾಡ್ಕೊಂಡಿದ್ರು. ಈ ವೈಭಾಷಿಕರಲ್ಲಿ ಪ್ರಮುಖ ಖ್ಯಾತ ಗುರುಗಳೆಂದು ಗುರುತಿಸಿಕೊಂಡವರು ಯಾರ್ಯಾರು ಅಂದ್ರೆ ಧರ್ಮೋತ್ತರ, ಧರ್ಮತ್ರಾತ, ವಸುಬಂಧು, ಬುದ್ಧದೇವ ಮುಂತಾದಂತ ವ್ಯಕ್ತಿಗಳು ಈ ವೈಭಾಷಿಕ ಪ್ರಾಂತದಲ್ಲಿ ಬಂದಿದ್ರು. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧನಾದಂತ ವ್ಯಕ್ತಿ ಅಂದ್ರೆ ವಸುಬಂಧು. ಈ ವಸುಬಂಧನ ಕುರಿತು ನಾವು ನೋಡ್ತಾ ಹೋದಂತೆ ಈತ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಮೂಲತಃ ಗಾಂಧಾರದ ನಿವಾಸಿ. ಆಮೇಲೆ ಕಾಶ್ಮೀರಕ್ಕೆ ಹೋಗಿ ಸಂಘಭದ್ರ, ನೋಡ್ರಿ ವಿಶೇಷವಾಗಿ ವರ್ಡ್ ನೋಡಿ, ಯಾಕಂದ್ರೆ ಇಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಹೆಸರು, ಪ್ರತಿಯೊಂದು ವ್ಯಕ್ತಿಯ ಪಾತ್ರ, ಅವನದೇ ಆದಂತಹ ಒಂದು ಪಂತ್ರ ಅಥವಾ ಶಾಖೆ, ಅವು ಬೌದ್ಧ ಧರ್ಮದಲ್ಲಿ ಯಾವ್ಯಾವ ಪಾತ್ರವನ್ನ ಎಷ್ಟು ಪರಿಣಾಮಕಾರಿಯಾಗಿ ಬೀರಿದಾವ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋದಂತೆ ಬರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಗೆ ಒಂದು ಹುಚ್ಚಿರ್ತಕ್ಕಂಥ ಕ್ವಶನ್ಗಳು. ಯಾವ ರೀತಿ ಕ್ವಶನ್ ಕೇಳ್ತಾರ ಅಂದ್ರೆ, ಇದೇನಪ್ಪ ಈ ಮಾಸ್ತರ್ ಇಂಥದ್ದು ಏನಾದ್ರೂ ಒಂದು ವಿಷಯ ತಗೊಂಡ್ ಬಂದಿರ್ತಾನೆ, ಇದೆಲ್ಲ ಯಾವ್ದಕ್ಕೂ ಉಪಯೋಗ ಇಲ್ಲ, ಈ ಕ್ವಶನ್ಸ್ ಇಷ್ಟೊಂದು ಮಾಹಿತಿ ಯಾರು ಕೇಳ್ತಾರೆ, ಇದು ನಿಜವಾಗ್ಲೂ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಿದೆಯಾ ಅಂತ ಹೇಳಿ ಕೆಲವೊಂದಿಷ್ಟು ಜನ ಚಿಂತೆ ಮಾಡ್ತಾರೆ. ಆದ್ರೆ ನೀವು ರೆಡಿ ಆಗ್ತಾ ಇರೋದು ಯಾವುದೇ ಒಂದು ಸಾಮಾನ್ಯ ಪರೀಕ್ಷೆಗಲ್ಲ, ಎಸ್ ಡಿ ಎಫ್ ಡಿ ಪರೀಕ್ಷೆ ಅಥವಾ PCPSI ಪರೀಕ್ಷೆಗಳಂತ ಪರೀಕ್ಷೆಗಳಿಗೆಲ್ಲ. ನೀವು ಭಾವಿ ಸಹಾಯಕ ಪ್ರಾಧ್ಯಾಪಕರಾಗ್ತಕ್ಕಂತಹ ಒಂದು ಹುದ್ದೆಗೆ ಅಥವಾ PU ಲೆಕ್ಚರ್ಗಳಾಗ್ತಕ್ಕಂತಹ ಒಂದು ಹುದ್ದೆಗೆ ನೀವು ತಯಾರಿ ನಡೆಸ್ತಾ ಇದ್ದೀರಾ. ಇಲ್ಲಿ ಇಷ್ಟು ನಿಮಗೆ ವಿಷಯದ ಕಲ್ಪನೆ ಅಥವಾ ವಿಷಯದ ಜ್ಞಾನ ಇರಲಿಲ್ಲ ಅಂದ್ರೆ ಬರ್ತಕ್ಕಂತಹ ಪ್ರಶ್ನೆಗಳು, ಯಾಕಂದ್ರೆ ಮೊದಲೇ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ನಿಮಗೆ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಬರ್ತಕ್ಕಂಥ ಪ್ರಶ್ನೆಗಳೇ ನಿಮಗೆ ಬರ್ತವೆ. ಅವು ಎಂಥ ಪ್ರಶ್ನೆಗಳಿರ್ತವೆ ಅಂತ ಅದ್ರ ಚರ್ಚೆ ಮಾಡ್ತೀವಿ. ನೋಡ್ರಿ, ವಸುಬಂಧು ಸಂಘಭದ್ರರೊಂದಿಗೆ ವೈಭಾಷಿಕವನ್ನ ಅಧ್ಯಯನ ಮಾಡ್ತಾನ. ಎಲ್ಲಿ ಅಧ್ಯಯನ ಮಾಡ್ತಾನ? ಕಾಶ್ಮೀರದಾಗ ಅಧ್ಯಯನ ಮಾಡ್ತಾನ. ಮೂಲತಃ ಎಲ್ಲಿ ಅವನು ಗಾಂಧಾರದವನು. ಅಧ್ಯಯನಕ್ಕಾಗಿ ಎಲ್ಲಿ ಹೋಗ್ತಾನ? ಕಾಶ್ಮೀರಕ್ಕೆ ಹೋಗ್ತಾನ. ನಂತರ ಅಲ್ಲೇ ಅಧ್ಯಯನ ಮಾಡಿ ಅಭಿಧಮ್ಮ ಕೋಶ ಅನ್ನುವಂತ ಒಂದು ಮಹಾನ್ ಗ್ರಂಥವನ್ನ ರಚಿಸ್ತಾನ. ಜೊತೆಗೆ ಅದಕ್ಕೆ ಭಾಷ್ಯವನ್ನು ಕೂಡ ಅವನೇ ಬರೀತಾನ. ಈ ಅಭಿಧಮ್ಮ ಕೋಶವನ್ನ ಬೌದ್ಧ ಧರ್ಮದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲಾಗಿದೆ. ಅಷ್ಟೊಂದು ಮಹತ್ವ, ಅಷ್ಟೊಂದು ಫೇಮಸ್ಸು ಯಾವ್ದಾಗಿತ್ತಂದ್ರ ಅಭಿಧಮ್ಮ ಕೋಶ ಆಗಿತ್ತು. ಈ ಅಭಿಧಮ್ಮ ಕೋಶದ ಶ್ರೇಷ್ಠತೆ ಎಷ್ಟಿತ್ತು ಅಂದ್ರೆ ಇದನ್ನ ಮಹಾಯಾನ ಮತ್ತು ಹೀನಯಾನ ಇಬ್ಬರೂ ಭಿಕ್ಷುಗಳು, ಪಂಥದ ಭಿಕ್ಷುಗಳು ಅಧ್ಯಯನ ಮಾಡ್ತಿದ್ರು. ಯಾಕಂದ್ರೆ ಅಷ್ಟೊಂದು ಮಹತ್ವ ಮತ್ತು ಪ್ರಸಿದ್ಧಿ ಪಡೆದಂತ ಗ್ರಂಥ. ಇದ್ರ ಹೆಸರಿನಲ್ಲೇ ಚೀನಾದಲ್ಲಿ ಪಾಠಶಾಲೆಗಳೇ ಪ್ರಾರಂಭವಾಗಿದ್ದನ್ನ ಕಾಣ್ತೀವಿ. ಇದನ್ನೇ ಅಧ್ಯಯನ ಮಾಡೋದಕ್ಕೆ ಸೆಪರೇಟ್ ಶಾಲೆಗಳು, ಪಾಠಗಳು ಜರುಗೋದಕ್ಕೆ ಸ್ಟಾರ್ಟ್ ಆದವು ಇಲ್ಲಿ ಚೀನಾದಲ್ಲಿ. ಈಗಲೂ ಕೂಡ ಇದನ್ನ ಚೀನಾ ಮತ್ತು ಜಪಾನ್ಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದನ್ನ ನಾವು ಕಾಣ್ತೀವಿ. ಜೊತೆಗೆ ಇದನ್ನ ಚೀನಿ ಭಾಷೆಗೆ 2 ಬಾರಿ ಏನ್ ಮಾಡ್ತಾರಂದ್ರ ಅನುವಾದನೆ ಮಾಡ್ತಾರ. ಮೊದಲನೇದಾಗಿ ಪಾರಮಾರ್ಥ ಮಾಡ್ತಾನೆ, ಎಷ್ಟರಲ್ಲಿ? ಕ್ರಿಸ್ತ ಶಕ 563, 567ರ ಹೊತ್ತಿನಲ್ಲಿ. ಎರಡನೇದಾಗಿ ಹೇರ್ಸ್ಟ್ಯಾಂಗ್ ಏನ್ ಮಾಡ್ತಾರಂದ್ರ 651 ಮತ್ತು 654ರ ಕಾಲದಲ್ಲಿ ಇದನ್ನ ಏನ್ ಮಾಡ್ತಾರಂದ್ರೆ ಚೀನಿ ಭಾಷೆಗೆ ಅನುವಾದ ಮಾಡಿದ್ದನ್ನ ಕಾಣ್ತೀವಿ. ಎಷ್ಟು ಬಾರಿ? 2 ಬಾರಿ. ಇಬ್ಬರು ಜನ 2 ಬಾರಿ ತಮಗ್ ತಿಳಿದಂಗೆ, ಅಂದ್ರ ತಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ ಅಷ್ಟು ಈಸಿಯಾಗಿ ಏನ್ ಮಾಡ್ತಾರಂದ್ರೆ ಚೀನಾ ಭಾಷೆಗೆ ಅಥವಾ ಚೈನೀಸ್ ಭಾಷೆಗೆ ಏನ್ ಮಾಡ್ತಾರಂದ್ರೆ ಅದನ್ನ ಅನುವಾದ ಮಾಡ್ತಾರೆ. ಮೊದಲನೇದಾಗಿ ಮಾಡಿದವನು ಯಾರು? ಪಾರಮಾರ್ಥ ಮಾಡಿದ್ದ. ಎಷ್ಟರಲ್ಲಿ? ಕ್ರಿಸ್ತ ಶಕ 563 ಮತ್ತು 67ರ ಹೊತ್ತಿನಲ್ಲಿ. ಎರಡನೇದಾಗಿ ಮಾಡಿದವನು ಹೇರ್ಸ್ಟ್ಯಾಂಗ್ ಮಾಡ್ತಾನೆ. ಎಷ್ಟರಲ್ಲಿ? 651 ಮತ್ತು 54ರ ಕಾಲದಲ್ಲಿ ಮಾಡ್ತಾನ. ಪಾರಮಾರ್ಥ ಇದನ್ನ ವಲಭೆಯಲ್ಲಿ ಕುಳಿತು ಚೀನಿ ಭಾಷೆಗೆ ಅನುವಾದ ಮಾಡಿದ್ರೆ, ಹೇರ್ಸ್ಟ್ಯಾಂಗ್ ಇದನ್ನ ನಳಂದಾದಲ್ಲಿ ಅಧ್ಯಯನ ಮಾಡಿ ಏನ್ ಮಾಡ್ತಾನಂದ್ರ ಚೀನಿ ಭಾಷೆಗೆ ಅನುವಾದ ಮಾಡಿದ್ದನ್ನ, ಟ್ರಾನ್ಸ್ಲೇಟ್ ಮಾಡಿದ್ದನ್ನ ನಾವಿಲ್ಲಿ ಕಾಣ್ಬೋದು. ನೋಡಿ ಎಷ್ಟೊಂದು ಮಹತ್ವವಾದಂತ ಗ್ರಂಥ ಅಭಿಧಮ್ಮ ಕೋಶ. ಇಬ್ಬರು ಜನ ಏನ್ ಮಾಡ್ತಾರ? ಚೀನಿ ಭಾಷೆಗೆ ಅನುವಾದ ಮಾಡ್ತಾರ. ಮಾಡಿದವರು ಯಾರು? ಪಾರಮಾರ್ಥ ಮತ್ತು ಹೇರ್ಸ್ಟ್ಯಾಂಗ್. ಎಲ್ಲೆಲ್ಲಿ ಕೂತ್ ಮಾಡಿದ್ರು? ಪಾರಮಾರ್ಥ ವಲಭೆಯಲ್ಲಿ ಮಾಡಿದ್ರೆ, ಹೇರ್ಸ್ಟ್ಯಾಂಗ್ ನಳಂದದಲ್ಲಿ ಮಾಡಿದ್ದನ್ನ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ವಸುಬಂಧುವಿನ ಕಾಲದಲ್ಲಿ ಸಮಕಾಲೀನವಾಗಿ ಆ ಕಾಲಘಟ್ಟದಲ್ಲಿ ವರ್ಷಗಣ್ಯ ಅನ್ನುವಂತ ಒಬ್ಬ ಜ್ಞಾನಿ ಸಾಂಖ್ಯಶಾಸ್ತ್ರವನ್ನ ಬೋಧನೆ ಮಾಡ್ತಿದ್ದ. ಯಾರಿಗೆ? ವಿಂಧ್ಯವ್ಯಾಸ ಅನ್ನುವಂತಹ ಆತನ ಶಿಷ್ಯ ಇದ್ದ. ವಿಂಧ್ಯವಾಸ ಅಂತ ಹೇಳಿ ಆತನ ಶಿಷ್ಯ ಇದ್ದ. ಆತನಿಗೆ ವರ್ಷಗಣ್ಯ ಅನ್ನುವಂತ ಒಬ್ಬ ಸಾಂಖ್ಯ ತತ್ವಶಾಸ್ತ್ರದ ಜ್ಞಾನಿ ಏನ್ ಮಾಡ್ತಿದ್ದಂದ್ರ ಬೋಧನೆ ಮಾಡ್ತಿದ್ದ. ಈ ವಿಂಧ್ಯವಾಸ ವರ್ಷಗಣ್ಯನಂತ ಪಡೆದಂತಹ ಜ್ಞಾನವನ್ನ ನಾನು ಪರೀಕ್ಷೆಗೆ ಒಳಪಡಿಸಬೇಕು ಅಥವಾ ಅದನ್ನ ಚರ್ಚೆಯಲ್ಲಿ ಅದರ ಕುರಿತು ಚರ್ಚೆ ಮಾಡಿ ಗೆಲ್ಬೇಕು ಅಂತ ಹೇಳಿ ಏನ್ ಮಾಡ್ತಾನಂದ್ರ ಅಯೋಧ್ಯೆಗೆ ಬಂದಿರ್ತಾನ.
ಆ ಅಯೋಧ್ಯೆಗೆ ಬಂದಾಗ ಏನ್ ಮಾಡ್ತಾನಂದ್ರ ಅಯೋಧ್ಯ ರಾಜ್ಯದಲ್ಲಿರ್ತಕ್ಕಂತ ವಿಕ್ರಮಾದಿತ್ಯ ಇರ್ತಾನ. ಅವಾಗ ಆ ವಿಕ್ರಮಾದಿತ್ಯನ ಮುಂದೆ ಏನ್ ಮಾಡ್ತಾನಂದ್ರ ಸವಾಲನ್ನ ಹಾಕ್ತಾನ. ತನ್ನನ್ನು ಚರ್ಚೆಯಲ್ಲಿ ಯಾರಾದ್ರೂ ಸೋಲಿಸುವವರಿದ್ರೆ ನೋಡಿ ಅಂತ ಹೇಳಿ ಚರ್ಚೆ ಹಾಕ್ತಾನ. ಅವಾಗ ಆ ಸವಾಲನ್ನ ವಿಕ್ರಮಾದಿತ್ಯ ಏನ್ ಮಾಡ್ತಾನಂದ್ರ ಬೌದ್ಧ ಭಿಕ್ಷುಗಳ ಮುಂದೆ ಏನ್ ಮಾಡ್ತಾನಂದ್ರ ಇಡ್ತಾನ. ಅವಾಗ ಬೌದ್ಧ ಭಿಕ್ಷುಗಳು ಅದನ್ನ ಚರ್ಚೆಗೆ ಸ್ವೀಕರಿಸ್ತಾರ. ಆದ್ರ ದುರ್ಭಾಗ್ಯವಶಾತ್ ಏನಾಗತೈತಿ ಅಂದ್ರ ಆ ಸಂದರ್ಭದಲ್ಲಿ ವಸುಬಂಧು ಮತ್ತು ಮನೋರಥ ಅನ್ನುವಂತ ಇಬ್ರು ಪ್ರಸಿದ್ಧವಾದಂತಹ ಮಹಾನ್ ಭಿಕ್ಷುಗಳು ಆ ಟೈಮ್ನಾಗ ಏನಿರ್ಲಿಲ್ಲ, ಆ ದೇಶದಲ್ಲಿ ಇರ್ಲಿಲ್ಲ. ಅವರು ಇಬ್ರು ಏನ್ ಮಾಡಿದ್ರು ಅಂದ್ರ ಭಿಕ್ಷಾಟನೆಗಾಗಿ ದೇಶದ ಹೊರಗಿದ್ರು. ಹಾಗಾಗಿ ಆ ಸಂದರ್ಭದಾಗ ಆತನನ್ನ ಯಾರು ಎದುರಿಸ್ತಾರಂದ್ರ ವಸುಬಂಧುವಿನ ಗುರುವಾದಂತಹ ಬುಧಮಿತ್ರ. ಆ ಮೊದಲೇ ಏನಾಗಿದ್ದ ಅಂದ್ರ ವೃದ್ಧನಾಗಿದ್ದ. ಆ ಬುಧಮಿತ್ರ ಎದುರಿಸ್ತಾನ. ಎದುರಿಸಿ ಏನ್ ಮಾಡ್ತಾನಂದ್ರ ಈ ವಾದದಲ್ಲಿ ಏನ್ ಮಾಡ್ತಾನಂದ್ರ ಸೋಲಲ್ಪಡ್ತಾನ. ಈ ವಿಷಯ ಯಾರಿಗ್ ತಿಳಿತಿದೆ ಅಂದ್ರ ಯಾರಿಗೆ ವಸುಬಂಧುವಿಗೆ ತಿಳಿತಿದೆ. ಆ ವಸುಬಂಧುವಿಗೆ ತಿಳಿದಾಗ ಏನ್ ಮಾಡ್ತಾನಂದ್ರ ವಸುಬಂಧು ಒಬ್ಬ ವೃದ್ಧನ ಜೊತೆ ಈತ ಏನ್ ಮಾಡ್ತಾನಂದ್ರ ಚರ್ಚೆ ಮಾಡಿ ಆತನನ್ನ ಸೋಲಿಸಿದ್ನಲ್ಲ, ಆತನ ಕೊನೆಗಾಲದಲ್ಲಿ ಆತನನ್ನ ಸೋಲಿಸಿದ್ನಲ್ಲ ಅಂತ ಹೇಳಿ ವಿಚಾರಿಸಿಕೊಂಡು ತನ್ನಲ್ಲಿ ತಾನೇ ಅದಕ್ಕೆ ಕ್ರೋಧಗೊಂಡು ಅವಮಾನಗೊಂಡು ಏನ್ ಮಾಡ್ತಾನಂದ್ರ ಆ ಸಾಂಖ್ಯ ಮತವನ್ನ ಜನರು ತಿರಸ್ಕರಿಸಬೇಕು. ಹಾಗಾಗಿ ಆ ಸಾಂಖ್ಯ ಮತವನ್ನೆಲ್ಲ ಚಾಲೆಂಜಸ್ ಮಾಡಿ ಏನ್ ಮಾಡ್ತಾನಂದ್ರ ಪಾರಮಾರ್ಥ ಸಪ್ತತಿ ಅನ್ನುವಂತ ಒಂದು ಗ್ರಂಥವನ್ನ ಬರೀತಾನ. ಯಾವುದರ ವಿರುದ್ಧವಾಗಿ? ಸಾಂಖ್ಯ ಮತದ ವಿರುದ್ಧವಾಗಿ ಪಾರಮಾರ್ಥ ಸಪ್ತತಿ ಅನ್ನುವಂತಹ ಒಂದು ಗ್ರಂಥವನ್ನ ರಚಿಸ್ತಾನ. ಇದರ ಮೂಲಕ ಈತ ರಾಜ ವಿಕ್ರಮಾದಿತ್ಯನ ಮೇಲೆ ಎಷ್ಟೊಂದು ಪ್ರಭಾವ ಬೀರ್ತಾನಂದ್ರ ಸ್ವತಃ ರಾಜ ವಿಕ್ರಮಾದಿತ್ಯ ಈತನನ್ನು ಕರೆದು ಸನ್ಮಾನ ಮಾಡಿ ತನ್ನ ಪುತ್ರನಾದಂತಹ ಬಾಲಾದಿತ್ಯನಿಗೆ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಯಾರಿಗೆ ವಹಿಸ್ತಾನಂದ್ರ ವಸುಬಂಧುವಿಗೆ ವಹಿಸಿದ್ದನ್ನ ಕಾಣ್ತೀವಿ. ನೋಡಿ ವಸುಬಂಧುವಿನ ಪಾತ್ರ ಎಷ್ಟೊಂದಿತ್ತು. ಆತ ತನ್ನ ಗುರು ಸೋತಿದ್ದಕ್ಕಾಗಿ ಯಾವ ರೀತಿಯಾಗಿ ಅದರ ಮೇಲೆ ಸೇಡು ತೀರ್ಸ್ಕೊಂಡ, ಸಾಂಖ್ಯ ಪಂಥದ ಮೇಲೆ ಯಾವ ರೀತಿ ಸೇಡು ತೀರ್ಸ್ಕೊಂಡ ಅಂತ ಹೇಳಿ ಕಾಣ್ತೀವಿ. ಇಲ್ಲಿ ನೋಡ್ರಿ ವಸುಬಂಧ ಯಾವ್ಯಾವ ಗ್ರಂಥ ಬರೆದಿದ್ದ? ಅಭಿಧಮ್ಮ ಕೋಶ ಮತ್ತು ಇಲ್ಲಿ ಗುರುತಿಸಿದಂತ ಪಾರಮಾರ್ಥ ಸಪ್ತತಿಗಳನ್ನ ಬರೆದಿದ್ದನ್ನ ಕಾಣ್ತೀವಿ. ಓಕೆ, ಇನ್ನು ಮುಂದುವರೆದು ತಾರಾನಾಥ ಹೇಳ್ತಾನ. ಈ ಶಾಖೆ ಯಾವುದು? ವೈಭಾಷಿಕರ ಶಾಖೆಯ ಏಕೈಕ ಗುರುವಿನ ಬಗ್ಗೆ ತಾರಾನಾಥ ಉಲ್ಲೇಖ ಕೊಡ್ತಾನ. ಏನಂತ ಉಲ್ಲೇಖ ಕೊಡ್ತಾನ? ಆತ ಗುಣಪ್ರಭಾ ಅನ್ನುವಂತ ಒಬ್ಬ ವ್ಯಕ್ತಿ ಈ ವೈಭಾಷಿಕ ಪಂಥಕ್ಕೆ ಸೇರಿದ್ದ. ಆತ ಬೇರೆ ಯಾರು ಅಲ್ಲ, ಈ ವಸುಬಂಧುವಿನ ಶಿಷ್ಯನೇ ಆಗಿದ್ದ. ಈ ಗುಣಪ್ರಭಾ ಮಥುರಾದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ವೇದಗಳು ಮತ್ತು ಬ್ರಾಹ್ಮಣಿಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾನ. ಜೊತೆಗೆ ತ್ರಿಪಿಟಕ ಮತ್ತು ಮಹಾಯಾನ ಗ್ರಂಥಗಳನ್ನು ಕೂಡ ಏನ್ ಮಾಡ್ತಾನ? ಅಭ್ಯಾಸ ಮಾಡ್ತಾನ. ವಿಶೇಷವಾಗಿ ಈತ ವಿನಯ ಪೀಠಕದಲ್ಲಿ ಆಸಕ್ತಿ ಹೊಂದಿರ್ತಾನ. ಯಾಕಂದ್ರೆ ಆ ವಿನಯ ಪೀಠಕದಲ್ಲಿ ಆಸಕ್ತಿ ಹೊಂದಬೇಕಾದ್ರ ಕಾರಣ ಮಥುರಾದ ಅಗ್ರಪುರ ಅನ್ನುವಂತ ಮಥುರಾದಾಗ ಅಗ್ರಪುರ ಅನ್ನುವಂತ ಒಂದು ವಿಹಾರ ಇರ್ತಿದೆ. ಅಲ್ಲೇ ಈತ ನೆಲೆಸಿದ್ದ. ಹಾಗಾಗಿ ಅಲ್ಲಿ ನೆಲೆಸಿದಾಗ ಏನಾಗ್ತಿತ್ತು ಅಂದ್ರ ಅಲ್ಲಿರ್ತಕ್ಕಂಥ ಭಿಕ್ಷುಗಳು ಶಿಸ್ತುಗಳನ್ನ ಪಾಲಿಸ್ತಿರ್ಲಿಲ್ಲ. ಹಾಗಾಗಿ ಆ ಶಿಸ್ತಿನ ನಿಯಮಗಳನ್ನ ಪಾಲಿಸೋದಕ್ಕಾಗಿ ಆತ ಏನ್ ಮಾಡ್ತಾನಂದ್ರ ವಿನಯ ಪೀಠಕವನ್ನ ಸ್ಟಡಿ ಮಾಡ್ತಾನೆ. ಯಾಕಂದ್ರೆ ವಿನಯ ಪೀಠಕ ವಿಶೇಷವಾಗಿ ಏನನ್ನ ಒಳಗೊಂಡಿರ್ತೈತಿ? ಬೌದ್ಧ ಭಿಕ್ಷುಗಳ ನಿಯಮಾವಳಿಗಳನ್ನ ಒಳಗೊಂಡಿರ್ತೈತಿ. ಹಾಗಾಗಿ ಅದನ್ನ ಆತ ಅಧ್ಯಯನ ಮಾಡಿ ಅದಕ್ಕೆ ಏನಾಗ್ತಾನಂದ್ರ ಪ್ರೇರೇಪಿತನಾಗ್ತಾನ. ಹಾಗಾಗಿ ತನ್ನ ಆಧ್ಯಾತ್ಮಿಕ ಜ್ಞಾನ ಮತ್ತು ಗುಣಗಳನ್ನ ಏನ್ ಮಾಡ್ತಾನಂದ್ರ ಹಂಚ್ಕೊಂಡು ಅಂದಿನ ಕಾಲದಲ್ಲಿ ತನ್ನ ಸಮಕಾಲೀನ ಅರಸನಾದಂತ ಶ್ರೀಹರ್ಷನ ಮೇಲೆ ಪ್ರಭಾವ ಬೀರಿ ಮುಂದೆ ಆತನಿಗೆ ಈತ ಏನಾಗ್ತಾನಂದ್ರ ಆಧ್ಯಾತ್ಮಿಕ ಗುರು ಆಗ್ತಾನ. ಯಾವ್ದ? ಕನೋಜದ ಶ್ರೀಹರ್ಷ. ಆತನ ಸಮಕಾಲೀನ ಯಾರಂದ್ರ ಗುಣಪ್ರಭಾ. ಕ್ಲಿಯರ್ ಆಯ್ತಾ? ಇನ್ನು ಮುಂದುವರೆದು ಇದನ್ನ ಯಾರು ಹೇಳಿದ್ರು? ತಾರಾನಾಥ ಹೇಳಿದ್ದ. ಇನ್ನು ಹೇಮ್ಸ್ಟ್ಯಾಂಗ್ ಏನ್ ಹೇಳ್ತಾನಂದ್ರೆ ಈ ವೈಭಾಷಿಕರ ಕುರಿತು ನೋಡ್ರಿ. ಮಣಿಪುರದ ಒಂದು ಮಠದಲ್ಲಿ ವಾಸಿಸ್ತಕ್ಕಂತಹ ಗುಣಪ್ರಭಾ ಮಹಾನ್ ಬೌದ್ಧಿಕ ಸಾಮರ್ಥ್ಯ ಹೊಂದಿದ ಭಿಕ್ಷುವಾಗಿದ್ದ ಮತ್ತು ವಿಶಾಲ ಬರಹಗಾರನಾಗಿದ್ದ. ಆತ ಬ್ರಾಹ್ಮಣತ್ವವನ್ನ ತ್ಯಜಿಸಿ ಆತ ಪಾರಂಪರಿಕವಾದಂತಹ ದೃಢ ವೈಭಾಷಿಕನಾದಂತ ಹೇಳಿ ಏನ್ ಮಾಡ್ತಾನ? ಹೇಮ್ಸ್ಟ್ಯಾಂಗ್ ಬಿಡ್ತಾನ. ಅದೇ ವೈಭಾಷಿಕತನವನ್ನೇ ತನ್ನ ಕೊನೆಗಾಲದವರೆಗೂ ಅನುಸರಿಸಿದ ಅಂತ ಹೇಳಿ ಯಾರು ಹೇಳ್ತಾರಂದ್ರ ತಾರಾನಾಥ ಹೇಳಿದ್ದನ್ನ ನಾವಿಲ್ಲಿ ಕಾಣ್ಬೋದು. ಕ್ಲಿಯರ್ ಆಯ್ತಾ? ಮುಂದುವರೆದು ನೋಡ್ರಿ, ಇಷ್ಟೊಂದು ಇದು ವೈಭಾಷಿಕರು. ವೈಭಾಷಿಕರಲ್ಲಿ ಯಾರ್ಯಾರನ್ನ ನೋಡಿದ್ವಿ? ವಸುಬಂಧುವಿನ ನೋಡಿದ್ವಿ, ತಾರಾನಾಥವನ್ನ ನೋಡಿದ್ವಿ, ಅದ್ರ ಜೊತೆಗೆ ಗುಣಪ್ರಭವನನ್ನ ನೋಡಿದ್ವಿ, ಮತ್ತೆ ಅಭಿಧಮ್ಮ ಕೋಶವನ್ನ ನೋಡಿದ್ವಿ. ಈ ರೀತಿ ಎಲ್ಲ ಈ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಯಾವುದು? ವೈಭಾಷಿಕರ ಕುರಿತು. ಇವರು ಪ್ರಮುಖವಾಗಿ ಎಲ್ಲಿಂದ ಬಂದವರು? ಇವರು ಕಾಶ್ಮೀರ ಮತ್ತು ಗಾಂಧಾರ ಪ್ರದೇಶಗಳಿಂದ ಬಂದವರು. ಇವ್ರ ಕುರಿತು ಮೊದಲು ಉಲ್ಲೇಖ ಕೊಟ್ಟವನು ಅಶೋಘೋಷ ಕೊಟ್ಟಿದ್ದ. ಇವರ ಪ್ರಸಿದ್ಧ ಗ್ರಂಥ ಯಾವುದು? ಜ್ಞಾನ ಪ್ರಸ್ಥಾನ ಸೂತ್ರ. ಹಾಗಾಗಿ ಇವರ ವೈಭಾಷಿಕಗಳು ಏನಾಗಿದ್ವು? ಎರಡು ಆವೃತ್ತಿಗಳನ್ನ ಹೊಂದಿದ್ವು. ಕಾಶ್ಮೀರದ ಅವತರಣಿಕೆ ಮತ್ತು ಗಾಂಧಾರದ ಅವತರಣಿಕೆಯನ್ನ ಹೊಂದಿದ್ವು. ಅದರಲ್ಲೂ ಕಾಶ್ಮೀರವನ್ನ ತಮ್ಮ ಅಧ್ಯಯನ ಕೇಂದ್ರವಾಗಿ ಇವರು ಬಳಸ್ಕೊಂಡಿದ್ರು. ಇದರ ಪ್ರಸಿದ್ಧ ವ್ಯಕ್ತಿ
ಅಥವಾ ಪ್ರಸಿದ್ಧ ಭಿಕ್ಷು ಯಾರಂದ್ರೆ ವಸುಬಂಧ. ಈತ ಬರೆದಂತ ಗ್ರಂಥ ಅಭಿಧಮ್ಮ ಕೋಶ. ಈ ಅಭಿಧಮ್ಮ ಕೋಶವನ್ನ ಹೀನಯಾನ ಮಹಾಯಾನ ಪಂಥದ ಇಬ್ರು ಭಿಕ್ಷುಗಳು ಏನ್ ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು. ಇದನ್ನ ಚೀನಾ ಜಪಾನ್ಗಳಲ್ಲಿ ಪಾಠದ ಒಂದು ಶಾಲೆಗಳಲ್ಲಿ ಪಾಠವಾಗಿ ಇದನ್ನ ಸ್ಟಡಿ ಮಾಡಿದ್ದನ್ನ ಕಾಣ್ತೀವಿ. ಇದನ್ನ 2 ಬಾರಿಗೆ ಏನ್ ಮಾಡ್ತಾರಂದ್ರೆ ಚೀನಿ ಭಾಷೆಗೆ ಅನುವಾದ ಮಾಡ್ತಾರ. ಮೊದಲನೇದಾಗಿ ಪಾರಮಾರ್ಥ ಮಾಡಿದ್ರೆ, ಎರಡನೇದಾಗಿ ಫ್ರೆಂಚ್ ಮಾಡ್ತಾನೆ. ಈ ರೀತಿ ಏನಾಗ್ತದೆ ಅಂದ್ರ ಈ ವೈಭಾಷಿಕರು ಏನ್ ಮಾಡ್ತಾರಂದ್ರ ಗುರುತಿಸ್ಕೊಳ್ತಾರ. ಯಾಕಪ್ಪ ಇಷ್ಟೊಂದು ನಾ ಹೇಳಿದ್ನಿ ಅಂದ್ರೆ ಇಲ್ಲೊಂದು ಕ್ವಶನ್ ಬಂದಿದೆ ನೋಡ್ರಿ. ಏನ್ ಕ್ವಶನ್ ಅಂತ ಹೇಳಿ, NTA ನೆಟ್ ಜೂನ್ 23 ಒಂದು ಕ್ವಶನ್ ಕೇಳಿದಾರೆ ನೋಡಿ. ಶೈಲೇಶನ ಕಾಲದಲ್ಲಿ ಪ್ರಸಿದ್ಧ ಅಶೋಕನ ಪುತ್ರ ಮಹೇಂದ್ರರಿಂದ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮದ ಪ್ರಸಾರವಾಯಿತು. ಇದು ಹೇಳಿಕೆ 1. ಇನ್ನು 2ನೇ ಹೇಳಿಕೆ, ಶೈಲೇಶನ ಧರ್ಮದ ಅತ್ಯಂತ ಪ್ರಮುಖ ಶಾಖೆ ಸರ್ವಾಸ್ತಿನವಾದವಾಗಿದ್ದು ಇದನ್ನು ರಾಹುಲ ಭದ್ರನು ಸ್ಥಾಪಿಸಿದನು. ಇನ್ನು ಮುಂದುವರೆದು, ಪಾರಮಾರ್ಥ ಮಹಾಸಾಂಘಿಕ ಸಂಪ್ರದಾಯದ ಪ್ರವರ್ತಕನಾಗಿದ್ದ. ಪೂರ್ವಶೈಲ, ಅಪರಶೈಲ, ಉತ್ತರಶೈಲ ಚೈತ್ಯಕ ಮಹಾಸಾಂಘಿಕದಿಂದ ಉತ್ಪನ್ನವಾದ ಶಾಖೆಗಳಾಗಿವೆ. ಮತ್ತು ಕೊನೆ ಹೇಳಿಕೆ, ರೂಪ ನಿರ್ಮಾಣ ಮತ್ತು ಚೈತ್ಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ, ರೂಪ ಅಂದ್ರೆ ಸ್ತೂಪ, ಸ್ತೂಪ ನಿರ್ಮಾಣ ಮತ್ತು ಚೈತ್ಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿರ್ದೇಶನಗಳು ಮೊಟ್ಟ ಮೊದಲು ಮಹಾವಸ್ತು ಗ್ರಂಥದಲ್ಲಿ ದೊರಕುತ್ತವೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡ್ರಿ. ಇಲ್ಲಿ ನಾ ಹೇಳಿದ್ನಲ್ಲ, ಏನ್ ಹೇಳಿದ್ದೆ, ಒಂದು ಕಡೆ ಮಹಾಸಾಂಘಿಕರು ಸ್ಥವಿರವಾದಿಗಳು ಸೇರಿ 18 ಏನಿದ್ರು ಉಪಶಾಖೆಗಳಿದ್ವು. ಅದರಲ್ಲಿ ಪೂರ್ವಶೈಲ, ಅಪರಶೈಲ, ಉತ್ತರಶೈಲ, ಮಹಾಚೈತ್ಯಕ್ಕೆ ಇವರೆಲ್ಲ ಮಹಾಸಾಂಘಿಕದಿಂದ ಬಂದವರು ಅಂತ ಹೇಳಿ ಇವ್ರು ಕೊಡ್ತಾರೆ. ಆದ್ರೆ ಈ ಸ್ಟೇಟ್ಮೆಂಟ್ ಏನಾಗಿತ್ತು ಅಂದ್ರೆ ತಪ್ಪೈತೆ. ಇದ್ರ ಕುರಿತು ಮುಂದಿನ ಕ್ಲಾಸ್ನಲ್ಲಿ ನಾನು ಏನ್ ಮಾಡ್ತೇನೆ, ಚರ್ಚೆ ಮಾಡ್ತೀನಿ. ಇದ್ರ ಕುರಿತು ಒಂದು ಲಿಸ್ಟೇ ಐತಂತೆ, ಯಾವುದು ಮಹಾಸಾಂಘಿಕರಿಂದ ಯಾರು ಬಂದವರು, ಸ್ಥವಿರವಾದಿಗಳಿಂದ ಬಂದವರು ಯಾರಂತ ಹೇಳಿ. ಅದೇ ರೀತಿ ಪಾರಮಾರ್ಥನ ಬಗ್ಗೆ ನೋಡಿದೆ ನೋಡ್ರಿ. ಪಾರಮಾರ್ಥ ಮಹಾಸಾಂಘಿಕ ಸಂಪ್ರದಾಯ, ಮತ್ತು ಹೌದು ಮಹಾಸಾಂಘಿಕ ಸಂಪ್ರದಾಯ ಅಂದ್ರೆ ಅದೇ ಮಹಾಯಾನ ಸಂಪ್ರದಾಯ. ಮಹಾಯಾನ ಸಂಪ್ರದಾಯಲೇ ವೈಭಾಷಿಕರು ಬರ್ತಾರೆ. ಹಾಗಾಗಿ ಪಾರಮಾರ್ಥ ಕರೆಕ್ಟ್ ಐತಿ. ಮಹೇಂದ್ರ ಶ್ರೀಲಂಕಾಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಶೈಲೇಂದ್ರ ಇದ್ದ, ಅದೇ ಶೈಲೇಶ ಆಗೈತಿ. ಆ ಶೈಲೇಶ ಏನಾಗಿದ್ದ, ಸರ್ವಾಸ್ತನವಾಗಿದ್ದ. ಸರ್ವಾಸ್ತನವಾದಿ ಅಂದ್ರ ಅದು ಕೂಡ ಒಂದು ಮೂಲತಃ ಇರ್ತಕ್ಕಂತ ಬೌದ್ಧ ಧರ್ಮದ ಒಂದು ಪಂಥ. ಹೀನಯಾನವನ್ನ ಸರ್ವಾಸ್ತನವಾದಿ ಅಂತಾನು ಹೇಳ್ತಾರ. ಇವು 3 ಹೇಳಿಕೆಗಳು ನೋಡ್ರಿ, ಕೇವಲ ಅ ಆ ಈ 3 ಹೇಳಿಕೆಗಳು ಸರಿಯಾಗಿದಾವ. ಯಾಕೆ ಇಷ್ಟೊಂದು ನಾ ಡೀಟೇಲ್ ಚರ್ಚೆ ಮಾಡಿದೆ ಅಂದ್ರೆ, ನೀವು ಬರ್ತಕ್ಕಂಥ ಕ್ವಶನ್ಸ್ಗಳು ಇವೇ ಬರ್ತಾವ. ಇಂಥ ಕ್ವಶನ್ಸ್ಗಳ ಕುರಿತು ಇಷ್ಟೊಂದು ವಿವರಣೆ ಆದಂತ ಕ್ಲಾಸ್ ನನ್ನ ನಿಮ್ಗೆ ಯಾವ ಪುಸ್ತಕನೂ ಕೊಡಲ್ಲ, ಯಾರು ಕೊಡಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಆಯ್ಕೆ ನಿಮಗ್ ಬಿಟ್ಟಿದ್ದು. ಹಾಗಾಗಿ ಆಯ್ಕೆ ನಿಮಗ್ ಬಿಟ್ಟಿದ್ದು, ನೀವು ಸೇರ್ತಿರೋ ಬಿಡ್ತಿರೋ ಹೇಳಲ್ಲ. ಆದ್ರೆ ನಮ್ಮಲ್ಲಿ ಕ್ಲಾಸ್ ಅಟೆಂಡ್ ಆದಂತವರಲ್ಲಿ 50% ಜನ ಆದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರರ್ ಆಗೇ ಆಗ್ತಾರ. ಅಷ್ಟೊಂದು ಗ್ಯಾರಂಟಿಯನ್ನ ನಾವು ಹೇಳಿರ್ತೀವಿ. ಯಾಕಂದ್ರೆ ನಮ್ಮ ಕ್ಲಾಸ್ಗಳು ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಾವೆ. ಅಷ್ಟೊಂದು ವರ್ಕು ಅವ್ರಿಗೆ ಕೊಡ್ತೀವಿ. ಸುಮಾರು 100 ರಿಂದ 150 ಟೆಸ್ಟ್ ಸೀರೀಸ್ಗಳನ್ನ ಅವ್ರಿಗೆ ಕೊಡ್ತೀವಿ. ನಾವು ತೆಗಿತಕ್ಕಂಥ ಕ್ವಶನ್ಸ್ಗಳನ್ನ ಅವ್ರ KA ಅವರು ತೆಗಿತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಷ್ಟೊಂದು ಎಫೆಕ್ಟಿವ್ ಕ್ವಶನ್ಸ್ಗಳನ್ನ ತೆಗೆದು ಅದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಅವರನ್ನ ರೆಡಿ ಮಾಡೋ ಕರ್ತವ್ಯವನ್ನ ನಾವು ಮಾಡ್ತೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವ. ನೀವು ಇಂಟ್ರೆಸ್ಟೆಡ್ ಇದ್ರೆ ಈ ತೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಜಾಯಿನ್ ಆಗಿ. ಓಕೆ, ಮುಂದಿನ ಕ್ಲಾಸ್ಗಳಲ್ಲಿ ಮುಂದಿನ ವಿಷಯದ ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.